ಓಂ ಗೋವಿಂದನ ನಮಃ. ಈ ಕಲಿಯುಗಕ್ಕೆ ಅನೇಕ ಪುಣ್ಯಗಳನ್ನು ನೀಡುವ, ಅನ್ನದಾನ ಎಂದೂ ಕರೆಯಲ್ಪಡುವ ಮಹಾದಾನವನ್ನು ಶಿಫಾರಸು ಮಾಡಲಾಗಿದೆ. ಈ ಮಹಾದಾನವನ್ನು ಮಹಾಮಂತ್ರ ಕೀರ್ತನೆಯೊಂದಿಗೆ ಕೃಷ್ಣ ಪ್ರಸಾದವಾಗಿ ಅರ್ಪಿಸಿದಾಗ ಮುಕ್ತಿ ಸೇರಿದಂತೆ ಎಲ್ಲಾ ಆಶೀರ್ವಾದಗಳನ್ನು ಪಡೆಯುತ್ತಾನೆ ಎಂದು ಶಾಸ್ತ್ರಗಳಲ್ಲಿ ಶಿಫಾರಸು ಮಾಡಲಾಗಿದೆ. 14 ಲೋಕಗಳಲ್ಲಿ ಭೂಮಿಯನ್ನು ಹೊರತುಪಡಿಸಿ ಇತರ 13 ಲೋಕಗಳು ಸಂಪತ್ತಿನಿಂದ ಸಮೃದ್ಧವಾಗಿವೆ. ಆದ್ದರಿಂದ ಆ ಲೋಕಗಳಲ್ಲಿ ಯಾರೂ ದಾನವನ್ನು ಪಡೆಯಲು ಬಯಸುವುದಿಲ್ಲ. ಆದ್ದರಿಂದ ಅವಕಾಶವಿರುವಾಗಲೇ ಇಲ್ಲಿ ಭಕ್ತಿ ಮತ್ತು ಪುಣ್ಯವನ್ನು ಪಡೆಯಲು ಪ್ರಯತ್ನಿಸಿ. ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ನಮ್ಮೊಂದಿಗೆ ಒಂದು ಕಣ ಧೂಳನ್ನು ಸಹ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಆದರೆ ಗಾಳಿಯು ಸೂಕ್ಷ್ಮವಾಗಿ ಹೂವುಗಳ ಸುಗಂಧವನ್ನು ಹೊತ್ತೊಯ್ಯುವಂತೆಯೇ ಅದು ನಮ್ಮ ಸತ್ಕಾರ್ಯಗಳು, ದಾನ ಮತ್ತು ಭಕ್ತಿ ಸೇವೆಯ ಸದ್ಗುಣಗಳನ್ನು ಹೊತ್ತೊಯ್ಯಬಲ್ಲದು. ಯೋಚಿಸಿ, ಕ್ರಮ ಕೈಗೊಳ್ಳಿ. ಹರೇ ಕೃಷ್ಣ. ಶ್ರೀ ಗೋಕುಲಂ ಅನ್ನದಾನ ದೇವಸ್ಥಾನ